ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಮಗೆ ಅಲ್ಲಿ ಮುಕ್ತ ವಾತಾವರಣ ಇಲ್ಲ ಕೆಲಸ ಇಲ್ಲ ಅವೆಲ್ಲ ಸುಮ್ಮನೆ ಯಾರ್ಯಾರೋ ಕಪೋಕಲ್ಪಿತ ಮಾತುಗಳು. ಆತರ ಏನೂ ಇಲ್ಲ. ನಮಗೆ ಕೆಲಸ ಮಾಡೋದಕ್ಕೆ ಯಾವುದೇ ರೀತಿಯ ಅಡಚಣೆ ಇಲ್ಲ. ಆದ್ರೆ ಒಂದು ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ನಾವು ಒಟ್ಟಾಗಿ ತಗೊಂಡು ಹೋಗ್ಬೇಕು ಹೊರತು ನಾನು ಜಿಲ್ಲಾ ಉಸ್ತುವಾರಿ ಸಚಿವ ನಾನು ಹೇಳಿದ್ದೇ ಆಗಬೇಕು ಅಂತ ಆ ಥರದ್ದೇನು ಇರೋದಿಲ್ಲ. ಎಲ್ಲರ ಅಭಿಪ್ರಾಯ ಎಲ್ಲರೂ ಸೇರಿಸಿ ನಾವು ಮಾಡುವಂಥದ್ದೇ ಒಂದು ಮಾಡುವಂಥ. ಅದಕ್ಕೆ ಯಾವುದೇ ಸತ್ಯಾಂಶ ಇಲ್ಲ. ಅದೇ ಇವತ್ತು ಹೋಗ್ತೀನಿ, ಸಾಯಂಕಾಲ ಅಲ್ಲೇ ನಾನು ಎಲ್ಲ ಕ್ರಮಗಳನ್ನ ಮುಂದೆ ಎಲ್ಲ ನಾವು ಚರ್ಚೆನ ಮಾಡಿ, ನಾನು ಕೂಡ ಸಭೆಯನ್ನ ಮಾಡಿ ಮುಂಜಾಗ್ರತಾ ಕ್ರಮಗಳ ತಗೊಳ್ತಕ್ಕಂಥದ್ದು ಕೂಡ ಎಲ್ಲ ಸಜ್ಜಾಗಿದ್ದೀವಿ ನಾವು. ಆದ್ರೆ ಈ ಪ್ರಕೃತಿ ವಿಕೋಪಗಳಾದಾಗ ನಾವು ಆ ಸನ್ನಿವೇಶಗಳು ನಾವು ಯಾರು ಎಲ್ಲವನ್ನು ಕೂಡ ನಮ್ಗೆ ನಮ್ಮ ಒಂದು ನಿಯಂತ್ರಣದಲ್ಲಿ ಇರೋದಿಲ್ಲ. ಆದ್ರೂ ಕೂಡ ಮುಂದೆ ಇನ್ನೇನೇನ್ ಮಾಡಬೇಕು ಅಂತ ಹೇಳಿ ನಾನು ಇವತ್ತು ಹೋಗಿ ನಮ್ಮ ಎಲ್ಲ ಜಿಲ್ಲಾ ಆಡಳಿತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮುಂದೆ ಏನ್ ಮಾಡಬೇಕು ಅದನ್ನು ಕೂಡ ತೀರ್ಮಾನ ಮಾಡ್ತೀವಿ. ಅದು ಖಂಡಿತ ಪರಿಹಾರ ಕೊಡ್ತಕ್ಕಂಥದ್ದು ಅದು ಆಗಿ ಕೊಡ್ತೀವಿ. ಅದನ್ನ ಏನಿದೆ ಕಾನೂನು ಪ್ರಕಾರ ಮತ್ತು ಸರ್ಕಾರದ ಮಟ್ಟದಿಂದ ಏನೇನ್ ಕೊಡ್ಬೇಕು ಅದು ಖಂಡಿತ ಕೊಡ್ತೀವಿ. ಕಾಳಜಿ ಕೇಂದ್ರಗಳು ಓಪನ್ ಮಾಡೋದಕ್ಕೂ ಕೂಡ ನಾವೆಲ್ಲ ಅಗತ್ಯ ಇದೆ ಅದನ್ನು ಮಾಡೋದಕ್ಕೆ ಮೊದಲೇ ಆದೇಶ ಕೊಟ್ಟಿದ್ದೀವಿ. ಸೊ ಅದ್ರದ್ದು ನಾನು ಇವತ್ತು ಹೋಗಿ ರಿವ್ಯೂ ಮಾಡ್ತೀನಿ. ಎಲ್ಲ ರಿವ್ಯೂ ಮಾಡ್ಬಿಟ್ಟು ನಾನು ನೋಡ್ಬಿಟ್ಟು ನಾಳೆ ವಾಪಸ್ ಬರ್ತೀವಿ ಸಂಜೆಗೆ. ನೋಡಪ್ಪ ಅದು ನೋಡಿ ಅದೆಲ್ಲ ನೋಡಿ ಕೆಲವರೆಲ್ಲ ಬೇರೆ ಅದಕ್ಕೆ ಕಾರಣಗಳಿರ್ಬೋದು. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಆಯ್ತಾ, ನಮಗ್ ಮುಖ್ಯ ಒಂದು ಶಾಂತಿ ಸುವ್ಯವಸ್ಥೆ, ಅದನ್ನ ಕಾಪಾಡುವಂಥದ್ದು, ಅದನ್ನ ಸೃಷ್ಟಿ ಮಾಡುವಂಥದ್ದು ನನ್ನ ಜವಾಬ್ದಾರಿ. ಆ ಕೆಲಸವನ್ನ ಮಾಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ, ಮಾಡ್ತಾ ಇದ್ದೀನಿ, ಮುಂದಕ್ಕೂ ಕೂಡ ಮಾಡ್ತೀನಿ.